ಸಂಗೊಳ್ಳಿ ರಾಯಣ್ಣನ ಹುಟ್ಟುಹಬ್ಬದ ದಿನಾಚರಣೆ ಅಂಗವಾಗಿ ಇಂದು ನಾವೆಲ್ಲ ಸೇರಿ ರಾಜ್ಯ ಗೌರವವಾಗಿ ಸಂಗೊಳ್ಳಿ ರಾಯಣ್ಣ ಪುತ್ರನಿಗೆ ಹಾರಾರ್ಪಿಸುವ ಮೂಲಕ ಅವರ ಮಾಡಿರುವಂಥ ಕೆಲಸಕ್ಕೆ ನಾವೆಲ್ಲ ಕೂಡ ಆನಂದದಿಂದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸಂಗೊಳ್ಳಿ ರಾಯಣ್ಣ ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯಕ. ರಾಯಣ್ಣನ ದೇಶಭಕ್ತಿ, ರಾಯಣ್ಣ ಮಾಡಿದಂಥ ಕಾರ್ಯ, ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಮತ್ತು ಚೆನ್ನಮ್ಮನ ಪ್ರಾಂತ್ಯವನ್ನು ಕಾಪಾಡಲು ತಾನು ಸದಾ ಸಿದ್ಧನಂತೇಳಿ ಚೆನ್ನಮ್ಮನ ಜಾತ್ಯತೀತ ತತ್ವವನ್ನು ಅಂದೇ ಪ್ರದರ್ಶಿಸಿದಂಥ ಮತ್ತು ವೀರ ಶೂರ ಏನು ಆ ಬ್ರಿಟಿಷರ ಬಂದೂಕಿಗೆ ನಮ್ಮ ಗೆರಿಲ್ಲಾ ಮಾದರಿಯ ಯುದ್ಧದಲ್ಲಿ ಅವರಿಗೆ ಚೆಲ್ಲೆಯನ್ನು ತೀರಿಸಿ ಬ್ರಿಟಿಷರ ಹೋರಾಟದ ಕಹಳೆಯನ್ನು ಮೊದಲು ಊದಿದ ಭಾರತೀಯ ಅಂತ ಹೇಳಿದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಕರ್ನಾಟಕದ ಕುರುಬರ ಪುತ್ರ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಇಂಥ ಐತಿಹಾಸಿಕ ಸಮಯದಲ್ಲಿ ಅವರ ನೆನಪನ್ನು ಮಾಡ್ತಕ್ಕಂಥ ಕಾರ್ಯಕ್ಕೆ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಹುಟ್ಟಿದ ಸ್ಥಳ ಸಂಗೊಳ್ಳಿಯಲ್ಲಿ 120 ಎಕರೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮತ್ತು ಸಂಗೊಳ್ಳಿ ರಾಯಣ್ಣ ನಡೆದು ಬಂದ ದಾರಿ ಬಗ್ಗೆ ಶೌರ್ಯ ಭೂಮಿ ಮತ್ತು ನಂದಗಡದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮ್ಯೂಸಿಯಂ ಇವೆಲ್ಲವೂ ಕೂಡ ಇದು ಲೋಕಾರ್ಪಣೆ ಆಗಿದೆ. ಇದನ್ನು ನೋಡಿ ಜನ ಮುಂದಿನ ಪೀಳಿಗೆ ದೇಶಭಕ್ತಿ ಮತ್ತು ಶೌರ್ಯ ಹಾಗೂ ಜನರಲ್ಲಿ ಒಳ್ಳೆಯ ಭಾವನೆ ಮೂಡಿಸ್ತಕ್ಕಂಥ ಇದು ಎಲ್ಲರಿಗೂ ಬರಲಿ ಅಂತ ಆಶಿಸ್ತಾ, ವಿಶೇಷತೆ ಅಂತ ಹೇಳಿದ್ರೆ ಅವರ ಹುಟ್ಟಿದ್ದು ಭಾರತ ದೇಶಕ್ಕೆ ಬಂದ ಸ್ವಾತಂತ್ರ್ಯದ ದಿನ 15 ಆಗಸ್ಟು ಮತ್ತು ಅವರನ್ನು ನೇಣಿಗೇರಿಸಿದ ದಿನ 26 ಜನವರಿ ಗಣರಾಜ್ಯೋತ್ಸವದ ದಿನ. ಇದು ಏನು ಆ ದೇಶಭಕ್ತನಿಗೆ ಪಾರಂಪರಿಕವಾಗಿ ಬಂದಂಥ ಆ ಗಿಫ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ಜನರೆಲ್ಲ ತಿಳಿಲಿ, ಕರ್ನಾಟಕದ ಜನತೆ, ರಾಷ್ಟ್ರದ ಜನತೆ ಅವರ ರೀತಿಯಲ್ಲಿ ಇನ್ನೂ ಯುವಕರು ತಯಾರಾಗಲಿ ಅಂತ ಆಶಿಸ್ತೇನೆ.